ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಲ್ಲ. ಯಾರು ₹200 ಕೊಡ್ತಾರೋ, ಯಾರು ₹100 ಕೊಡ್ತಾರೋ ಅವ್ರಿಗೆ ವೋಟ್ ಹಾಕ್ತೀವಿ ಜಾಸ್ತಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ MK ಫ್ರಮ್ ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು, ತುಂಬ ಜನ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಆಗ್ತಾಯಿಲ್ಲ ಅಂತ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ವಿಡಿಯೋ ಹಾಕೋಕ್ಕಾಗ್ತಿರ್ಲಿಲ್ಲ. ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಹಾಕೋದಕ್ಕೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಹಾಗೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋನ ಮಾಡೋದಕ್ಕೆ ಹೇಳಿದ್ರು ಕೂಡ ಪಂಕ ಅವರು ಹೇಳಿರ್ತಾರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವ್ರ ಬಗ್ಗೆ ಹುಟ್ಟಿದಾಗಿಂದ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು ಅಂತೆಲ್ಲ ಹೇಳ್ಕೊಂಡು ಬರೋಣ. ಅಂದರೆ ಈಸ್ ನಾಟ್ ಎ ಲೆಜೆಂಡ್. ಜಸ್ಟ್ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಏನಿದೆ ಅಥವಾ ಅವ್ರದ್ದು ಏನು ಗುಡ್ ಹೋಪ್ಸ್ ಇದೆ, ಏನು ಥಾಟ್ಸ್ ಇದೆ, ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ. ಡ್ರೋನ್ ಪ್ರತಾಪ್ ಅಂದ ಕೂಡಲೇ ನಮಗೆಲ್ಲ ನೆನಪಾಗುತ್ತೆ. ಈಗ ಗೂಗಲ್ ಹೋಗಿ ಡ್ರೋನ್ ಅಂತ ಸರ್ಚ್ ಮಾಡಿದ ತಕ್ಷಣ ಡ್ರೋನ್ ಕ್ಯಾಮ್ರಾ ಬರುತ್ತೆ ಎಲ್ಲ ಗೊತ್ತಿಲ್ಲ, ಡ್ರೋನ್ ಪ್ರತಾಪ್ ಅವರು ಫಸ್ಟ್ ಬರ್ತಾರೆ. ಅದೆಲ್ಲ ಬಿಟ್ಟಾಕಿ ಏನು ಅಂದರೆ ಡ್ರೋನ್ ಪ್ರತಾಪ್ ಅವರು ಫಸ್ಟ್ ಫೇಮಸ್ ಆದಾಗ, ಅಂದರೆ ಏನೋ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂಸಿಂದ ಫೇಮಸ್ ಆದಾಗ ನಾವು ಕೂಡ ಟೀಚರ್ಸ್ಗಳಿಂದ ಬೈಸ್ಕೊಂಡಿದ್ವಿ. ಚಿಕ್ಕ ಏಜಿಗೆ ಅವ್ನು ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀರಾ, ನೀವಿದ್ದೀರಾ ಇನ್ನೂ ಏನು ಸಾಧನೆ ಮಾಡಿಲ್ಲ ಅಂತೆಲ್ಲ ಬೈಸ್ಕೊಂಡಿದ್ವಿ. ಅದಾದಮೇಲೆ ನಾವೀಗ ಟೀಚರ್ಸಿಗೆ ಹೇಳೋಣ ಅನಿಸುತ್ತೆ, ಸರ್ ನೋಡಿ ಸರ್ ಏನು ಸಾಧನೆ ಇದು ಅಂತ ಹೇಳಿ ಅನಿಸುತ್ತೆ. ಬಟ್ ಏನು ಅಂದರೆ ಅವರಿಗೆ ಏನಾಗಿದೆ, ಬಿಗ್ ಬಾಸಿಂದ ಸೆಕೆಂಡ್ ಚಾನ್ಸಸ್ ಕೂಡ ಸಿಕ್ಕಿದೆ. ಬಟ್ ಈಗ ರೀಸೆಂಟಾಗಿ ಲಾಸ್ಟ್ 10 ಡೇಸಿಂದ ಏನಾಗ್ತಾಯಿದೆ ಅಂದರೆ ಅಗೈನ್ ಅವ್ರು ಹಾಳು ಮಾಡ್ಕೊತಾ ಇದ್ದಾರೆ ಅನಿಸುತ್ತೆ. ಯಾಕೆಂದರೆ ಒಂದಿಷ್ಟು ಮೇಲಾಧಿಕಾರಿಗಳ ಮೇಲೆ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಅಂದರೆ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ತಲೆ ಮೇಲೆ ಹೊಡೆದ್ರು ಅಥವಾ ತಂದೆ ತಾಯಿ ಹೆಸರನ್ನೆಲ್ಲ ಬಳಸ್ಕೊಂಡು ಇದು ಮಾಡಬೇಕಾದ್ರೆ, ವಿಚಾರಣೆ ಮಾಡಬೇಕಾದ್ರೆ, ಅಂದರೆ ಫಸ್ಟ್ ಟೈಮ್ ಇಶ್ಯೂಸ್ ಆಗಿತ್ತಲ್ಲ ಅವಾಗ ವಿಚಾರಣೆ ಮಾಡಬೇಕಾದ್ರೆ ಅಂತ ಹೇಳಿ ತುಂಬಾ ಏನೋ ಬಿಗ್ ಬಾಸಲ್ಲಿ ತುಂಬ ಹೇಳಿಕೆ ಕೊಟ್ಟು ಏನೇನೋ ಎಲ್ಲ ಮಾಡಿದರು. ಅದೇನಿದ್ರು ಸ್ಕ್ರಿಪ್ಟೆಡ್ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ, ಡ್ರಾಮಾ ಅಂತೇಳಿ. ಬಟ್ ಏನಂದರೆ ಪರ್ಸ್ನಲ್ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ನಾವು ಇದನ್ನು ಯಾವ್ದು ಸತ್ಯ ಯಾವ್ದು ನಿಜ ಅಂತೇಳಿ ಫ್ರ್ಯಾಂಕಾಗಿ ನಂಬೋದಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಅವರು ಆಫೀಸರ್ಸ್ ಏನಿದ್ದಾರೆ ಅವ್ರು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅವ್ರ ಮೇಲೆ ಡೈರೆಕ್ಟಾಗಿ ಕಂಪ್ಲೇಂಟ್ ಹಾಕ್ತೀನಿ, ಮತ್ತು ಅವರಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಒಂದು ಸಾರಿ ಕೇಳಿದ್ರೆ ಸಾಕು, ನಾನು ಅವ್ರ ಮೇಲೆ ಯಾವುದೇ ಥರದ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಬಟ್ ಡ್ರೋನ್ ಪ್ರತಾಪ್ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಅವ್ರ ವಿಡಿಯೋ ಮಾತಾಡಬೇಕಂದ್ರೇ ನಗು ಬರುತ್ತೆ. ಯಾಕೆಂದರೆ ಸೆಕೆಂಡ್ ಚಾನ್ಸ್ ಈಸಿಯಾಗಿ ಯಾರಿಗೂ ಸಿಗೋದಿಲ್ಲ. ಆ್ಯಕ್ಚುಲಿ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ರು. ಆ ಇಶ್ಯೂಸ್ ಆದಮೇಲೆ ಅದು ಅಂತೇಳಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಬೋರ್ ಹೊಡಿಯುತ್ತೆ. ಇದು ಡ್ರೋನು ನಾನು ಅಲ್ಲಿ ಹಾರಿಸ್ದೆ, ಇಲ್ಲಿ ಹಾರಿಸ್ದೆ, ಅದೇನೋ ಸುಮಾರೆಲ್ಲ ಆಗಿತ್ತು. ಅದು ಸುಮಾರು ಜನ ಟ್ರೋಲು, ಕಾಗೆ ಹಾರಿಸ್ದ, ಅದೇನೇನೆಲ್ಲ ಸುಮಾರು ಆಗಿತ್ತು ಬಿಡಿ. ಆ್ಯಕ್ಚುಲಿ ಈ ವಿಡಿಯೋ ಡ್ರೋನ್ ಪ್ರತಾಪ್ ಅಂತ ತಮ್ಮನೇಲಿ ನೋಡಿ ಬಂದಿದ್ದೀರಾ ಅಂದರೆ ನಿಮ್ಗೆ ಆ ವಿಷಯ ಗೊತ್ತಿರುತ್ತೆ ಅಂತ ಅರ್ಥ. ಈಗ ಮತ್ತೆ ಅದೇ ಥರ ಇಶ್ಯೂ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಹೊರಗಡೆ ಬಂದಾದಮೇಲೆ ನಾನೊಂದು ಓನ್ ಕಂಪ್ನಿ ನಡೆಸ್ತಾ ಇದ್ದೀನಿ, ಓನ್ NGO ನಡೆಸ್ತೀನಿ, ಅದು ನಡೆಸ್ತೀನಿ, ನಾನೇ ಸಪ್ರೇಟ್ ಇದು ಮಾಡ್ತೀನಿ, ಡ್ರೋನ್ ಕಂಡುಹಿಡಿತೀನಿ ಅಂತೆಲ್ಲ ಹೇಳ್ಬೋದು. ಆ್ಯಕ್ಚುಲಿ ಒಂದು ಕಂಪನಿ ನಡೆಸೋದು ಮ್ಯಾಟ್ರೇ ಅಲ್ಲ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಒಂದು ಕಂಪ್ನಿ ನಡೆಸೋದು ಮ್ಯಾಟ್ರ್ ಅಲ್ಲ. ಜಸ್ಟ್ 15,000 ಇದ್ದರೆ ನಾನೊಂದು ಕಂಪ್ನಿ ಹೋಲ್ಡರ್ ಆಗ್ಬೋದು. ಇದು ನಿಮ್ಗೆ ಸಿಂಪಲಾಗಿ ಗೊತ್ತಿರ್ಬೋದು. BCom ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಆ್ಯಕ್ಚುಲಿ ಇದು ಗೊತ್ತಿರುತ್ತೆ. ಯಾರೋ BCom ಸ್ಟೂಡೆಂಟ್ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಜಸ್ಟ್ ಒಂದು 15K ಅಂದರೆ 15,000 ಏನಾದ್ರು ಇದ್ದರೆ ನಿಮಗೆ ಒಬ್ಬ ಕಂಪ್ನಿ ಹೋಲ್ಡರ್ ಆಗ್ಬೋದು. ಆ ಇಶ್ಯೂಸ್ ಎಲ್ಲ ಆದಮೇಲೆ ಮೈಂಡೆಲ್ಲ ಫ್ರೀ ಮಾಡಿಕೊಂಡು ಫ್ಯಾಮಿಲಿ ಸೆಂಟಿಮೆಂಟಿಂದ ಎಲ್ಲ ಸ್ವಲ್ಪ ದೂರ ಇದ್ದು, ತಂದೆಯಿಂದ ದೂರ ಇದ್ದು ಎಲ್ಲ ನಾನು ತುಂಬ ಅದು ಇದು ಮಾಡಿದೆ ಅಂತ ಬಿಗ್ ಬಾಸ್ಗಳೆಲ್ಲ ಹೇಳೋದು ಕೇಳಿದ್ದೀವಿ. ಬಟ್ ಏನಂದರೂ ಈಗ ಆಫೀಸರ್ಸ್ ಏನೋ ಮುಂದಿನ ನಡೆ ಏನು ತೊಗೊತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಆಫೀಸರ್ಸ್ ಮೇಲೆ ಡೈರೆಕ್ಟಾಗಿ ಬ್ಲೇಮ್ ಮಾಡಿದ್ದು ನನ್ನ ಪ್ರಕಾರ ಅಂತೂ ತಪ್ಪು. ಹಾಗೆ ಪ್ರತಾಪ್ ಅವ್ರ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಜನ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಿದ್ರು. ಜನ ಅನ್ನೋದಕ್ಕಿಂತ ಬಿಗ್ ಬಾಸ್ ಅಥಾರಿಟಿ ಏನಿದೆಯೋ ಅವರು ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಿದ್ರು ಅಂತಲೇ ಅನ್ಬೋದು. ಅವರಿಗೆ ಒಂದು ತಪ್ಪನ್ನು ನಿಂತ್ಕೊಂಡು ಅಥವಾ ಇನ್ನೊಂದು ಸಾಧನೆ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ರು. ಆ್ಯಕ್ಚುಲಿ ಸೆಕೆಂಡ್ ಚಾನ್ಸ್ ಯಾರಿಗೂ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಸಿಕ್ಕಿತ್ತು, ಅವ್ರು ಯೂಸ್ ಮಾಡ್ಕೋಬೋದಿತ್ತು. ಬಟ್ ಲಾಸ್ಟ್ 10 ಡೇಸಿಂದ ಅವ್ರದ್ದು ಏನಿತ್ತು, ಏನೇ ಆಗಲಿ ಪಾಸ್ಟ್ ಈಸ್ ಪಾಸ್ಟ್ ಅಷ್ಟೇ. ಅದಕ್ಕೆ ವ್ಯಾಲ್ಯೂ ಕೊಡೋದಕ್ಕೆ ಹೋಗಬಾರ್ದು. ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಅದನ್ನ ಒಂದು ಸ್ವಲ್ಪ ಹೊರಗೆ ಹಾಕೋದಕ್ಕೆ ಹೋದರು. ಅದೇನಾಯಿತು, ಮೇಲ್ಮೇಲೆ ಆಫೀಸರ್ಸ್ಗಳ ಮೇಲೆ ಬ್ಲೇಮ್ ಮಾಡ್ದಂಗೆ ಆಯಿತು, ಡೈರೆಕ್ಟ್ಲಿ ಬ್ಲೇಮ್ ಮಾಡ್ದಂಗೆ ಆಯಿತು. ಅದರಿಂದಾಗಿ ಸ್ವಲ್ಪ ಇಶ್ಯೂಸ್ ಆಗ್ತಾಯಿದೆ ಹೊರಗಡೆ. ಅವರು ಕ್ಷಮೆ ಕೇಳಿದ್ರೆ ಬಿಡ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಒಂದು ಥರ್ಡ್ ಐ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿ ನೋಡ್ಬೋದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅವ್ರು ಹೇಳಿರೋ ಪ್ರಕಾರ ಒಂದು ಸಾರಿ ಕೇಳಿದ್ರೆ ಸಾಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ, ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಸಿಕ್ಕಿರೋ ಸೆಕೆಂಡ್ ಚಾನ್ಸ್ನ ಹಾಳು ಮಾಡ್ಕೋಬಾರ್ದು. ಹಾಗೆ ನಮ್ಮ ಸೆಕೆಂಡ್ ಕಾನ್ಸೆಪ್ಟ್ ಕಡೆ ಬರೋಣ. ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಬಿಗ್ ಬಾಸ್ ಅನ್ಸೋರ್ ಸ್ಟೋರಿ ಅಂತ. ಯಾರು ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನೋಡಿ. ಹಾಗೆ ಬಿಗ್ ಬಾಸ್ ಯಾರ್ಯಾರು ನೋಡ್ತೀರಾ ಅಂತ ಹೇಳಿ, ನಾನು ನೋಡ್ತೀನಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ನೋಡೋಣ ಎಷ್ಟು ಜನ ನಮ್ಮ ವ್ಯೂವರ್ಸ್ ಬಿಗ್ ಬಾಸ್ ನೋಡ್ತಾರೆ ಅಂತ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಬಿಗ್ ಬಾಸ್ ಹೇಗೆ ನಡೆಯುತ್ತೆ, ಯಾರು ನಡೆಸ್ತಾರೆ, ಆಮೇಲೆ ಅದು ಸ್ಕ್ರಿಪ್ಟೆಡ್ ಶೋ ಅಂತೇಳಿ ಕ್ಲಿಯರ್ ಕಟ್ಟಾಗಿ ವಿತ್ ಪ್ರೂಫ್ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಏನು ಮಾತಾಡ್ತೀನಿ ಅಂದರೆ, ಜಸ್ಟ್ ನೋಡಿ, ವೀಕೆಂಡಲ್ಲೇನೋ ಎಲಿಮಿನೇಷನ್ ಅಂತ ಇರುತ್ತಂತೆ. ಆ ಎಲಿಮಿನೇಷನ್ನು ವೋಟ್ ಮುಖಾಂತರ ಎಲಿಮಿನೇಟ್ ಮಾಡ್ತಾರಂತೆ. ಏನೋ ನಾನು ನೋಡೋದಿಲ್ಲ ಬಿಗ್ ಬಾಸ್ನ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಆ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಹಾಗೆ ರಿಸರ್ಚ್ಗಳು ಹಾಗೆ ಗೊತ್ತಾಗುತ್ತಲ್ಲ, ಅದ್ರ ಮೇಲೆ ಹೇಳ್ತಾ ಇದ್ದೀನಿ. ಎವ್ರಿ ವೀಕ್ ಥರ್ಸ್ಡೇ ಆರ್ ಫ್ರೈಡೇ ಏನೋ ವೋಟಿಂಗ್ ಸ್ಟಾರ್ಟ್ ಆಗುತ್ತಂತೆ, ಎಲಿಮಿನೇಷನ್ ಯಾರು ಆಗಬೇಕು ಅನ್ನೋದ್ರ ಬಗ್ಗೆ.
ಬಿಗ್ ಬಾಸ್ ನೋಡೋರಿಂದ ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಥಿಂಕ್ ಮಾಡಿ ವೋಟ್ ಹಾಕಿ ಯಾರು ಹೋಗಬೇಕು ಯಾರು ಇರಬೇಕು ಅಂತೇಳಿ ತಮ್ಮ ಒಬ್ಬ ಕ್ಯಾಂಡಿಡೇಟ್ ಇಟ್ಕೊಂಡು ಮಾಡ್ತಾರೆ. ಅದೇ ರೀತಿ ನಮ್ಮ ಜನಗಳೇನಾದರೂ ಆ್ಯಕ್ಚುಲಿ ನಮ್ಮ ಪೊಲಿಟಿಕಲ್ ಸಿಸ್ಟಮಲ್ಲಿ ಥಿಂಕ್ ಮಾಡಿ ವೋಟ್ ಹಾಕಿದರೆ ಆ್ಯಕ್ಚುಲಿ ನಾವು ಈ ರೀತಿ ಇರೋಂಥ ಪರಿಸ್ಥಿತಿಲೇ ಇರ್ತಿರ್ಲಿಲ್ಲ. ಆ್ಯಕ್ಚುಲಿ ನಾವು ಎಷ್ಟೋ ಡೆವಲಪ್ ಆಗಿರ್ತಿದ್ವಿ. ಅಮೇರಿಕಲ್ಲಿ ಅವ್ರನ್ನ ಮೀರ್ಸೋದು ಜಾಸ್ತಿ ಹೊತ್ತಿನ ಕೆಲಸನೆಲ್ಲ. ಆ್ಯಕ್ಚುಲಿ ನಾವು ಹೇಳಬೇಕು ಅಂದ್ರೆ ನಮ್ಮದು ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದೆ. ಅದಕ್ಕೆ ಬೇಗ ಅಂದರೆ ಬೇಗ ಡೆವಲಪ್ ಆಗ್ಬೋದಿತ್ತು. ಬಟ್ ನಾವು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಲ್ಲ. ಯಾರು ₹200 ಕೊಡ್ತಾರೋ, ಯಾರು ₹100 ಕೊಡ್ತಾರೋ ಅವ್ರಿಗೆ ವೋಟ್ ಹಾಕ್ತೀವಿ ಜಾಸ್ತಿ. ಬಿಗ್ ಬಾಸಿಂದ ನಮ್ಗೇನೂ ಸಿಗಲ್ಲ. ಇದರಿಂದ ಜಸ್ಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಜಸ್ಟ್ 2 ಅವರ್ಸ್ ವೇಸ್ಟ್ ಅಂತಲೇ ಹೇಳ್ತೀನಿ. ಅದರಿಂದ ಏನೂ ಸಿಗದೆ ಹೋದರೂ ಕೂಡ ನಾವು ಅದನ್ನ ವಾರ ಪೂರ್ತಿ ನೋಡಿ ಯಾರು ಬೇಕು ಯಾರು ಬೇಡ ಅಂತ ವೋಟ್ ಮಾಡ್ತೀವಿ. ಆದರೆ 5 ವರ್ಷ ನಮ್ಮನ್ನು ಆಳೋರ್ನ ನಾವು ಒಂದು ₹200 ಅಳೆದ್ಬಿಡ್ತೀವಿ. ಜಸ್ಟ್ ಒಂದು 3 ತಿಂಗಳಿರೋ ಪ್ರೋಗ್ರಾಮಿಗೆ ನಾವು ಅಷ್ಟೊಂದು ಕ್ಯೂರಿಯಸ್ ಆಗಿ ಒಂದಿನ ಮಿಸ್ ಮಾಡ್ದಿತ್ತು ನೋಡಿ ವೋಟ್ ಹಾಕ್ತೀವಿ. ಆದರೆ 5 ವರ್ಷ ನಮ್ಮ ಆಳೋರು ಅಥವಾ ನಮಗೆ ಅದರಿಂದ ಏನಾದರೂ ಬೇಕಾಗಿರುತ್ತೆ, ನಮಗೆ ಅದರಿಂದ ಸಿಗುತ್ತೆ, ನಾವು ಒಳ್ಳೆ ಪೊಲಿಟಿಷಿಯನ್ ಆಯ್ಕೆ ಮಾಡಿದ್ರೆ ನಮ್ಗೆ ಏನಾದರೂ ಒಂದು ಸಿಗುತ್ತೆ, ನಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಾವು ₹200ಗೆ ವೋಟ್ನ ಮಾರ್ಕೊತೀವಿ. ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಬಗ್ಗೆ ಯಾಕೆ ಮಾತಾಡಿದೆ ಅಂದರೆ ಜಸ್ಟ್ ಈ ವೋಟಿಂಗ್ ಕಾನ್ಸೆಪ್ಟ್ಗೋಸ್ಕರನೇ ಮಾತಾಡಿದ್ದು. ಹಾಗೆ ಈ ವಿಡಿಯೋ ಕ್ರೆಡಿಟ್ನ ಪಂಕ ಅವ್ರಿಗೆ ಕೊಡೋಣ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ, ಏನು ಬೇಜಾರೇನಿಲ್ಲ. ನಿಮಗೆ ಯಾವ್ದಾದ್ರು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕಂದ್ರೆ ಆದಷ್ಟು ಬೇಗ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.